ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ. ಪ್ರೆಸೆಂಟ್ ಸರ್. Present sir. Present teacher. Yes sir. Yes sir. Yes teacher. Present ma'am. ಆತ್ಮೀಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ 10ನೇ ತರಗತಿಯ ಸೇತುಬಂಧ ತರಗತಿಗೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನಾನು ಶ್ರೀನಿವಾಸ ಪ್ರಸಾದ್ ಎಂ, ಸಂತ ಜೋಸೆಫ್ ಇಂಡಿಯನ್ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಈ ಹಿಂದೆ ಕೆಲವೊಂದು ಪಾಠಗಳ ಅಂಶಗಳನ್ನು ಕಲಿತಿದ್ದೇವೆ. ಅದನ್ನು ಪುನರ್ಮನನ ಮಾಡಿಕೊಂಡು ಭೂಗೋಳ ವಿಜ್ಞಾನದಲ್ಲಿನ ಈ ವರ್ಷದ ಅಧ್ಯಾಯಗಳ ಕಲಿಕೆಗೆ ಸಿದ್ಧರಾಗೋಣ. ನೀವೆಲ್ಲರೂ ರೆಡಿ ಇದ್ದೀರಾ ಅಲ್ವಾ ಮಕ್ಕಳೇ? ನೀವು ಒಂದು ಪುಸ್ತಕ, ಒಂದು ಪೆನ್ನು, ಒಂದು ಪೆನ್ಸಿಲನ್ನು ಇಟ್ಕೊಂಡು ನೀವು ತಯಾರಾಗಿರಬೇಕಾಗತ್ತೆ. ಇನ್ನು 30 ನಿಮಿಷಗಳ ಈ ಒಂದು ಸೇತುಬಂಧ ಕಾರ್ಯಕ್ರಮದಲ್ಲಿ ನೀವು ಬಹಳಷ್ಟು ಅಂಶಗಳನ್ನು ತಿಳಿದುಕೊಳ್ಳಿದ್ದೀರಿ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಸೇತುಬಂಧದ ಈ ಕಾರ್ಯಕ್ರಮಕ್ಕೆ ನಾವು ಹೋಗೋಣ. ಮಕ್ಕಳೇ, ನಿಮಗಾಗಿ ಒಂದು ಚಟುವಟಿಕೆ. ಏನು ಚಟುವಟಿಕೆ ಅಂದರೆ ಎಲ್ರಿಗೂ ಆಸಕ್ತಿ ಇದೆ ಅಲ್ವಾ? ನಮ್ಮ ಸುತ್ತಮುತ್ತಲಿನ ಸ್ವಾಭಾವಿಕ ವಸ್ತುಗಳನ್ನು ನೀವು ಹೇಳಬಹುದೇ? ಪಟ್ಟಿ ಮಾಡ್ಕೊಳ್ತೀರಾ ನೀವು? ಹಾಂ, ನೋಡಿ, ಕರೆಕ್ಟು, ನೀವು ಹೇಳಿದ್ದು ಉತ್ತರ ಸರಿ ಇದೆ. ಮಣ್ಣು, ಅದೇ ರೀತಿ ಖನಿಜಗಳು, ಕಲ್ಲು, ನೀರು ಮತ್ತು ಬೆಟ್ಟ ಗುಡ್ಡಗಳು ಇವೆಲ್ಲವೂ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಸ್ವಾಭಾವಿಕ ವಸ್ತುಗಳು. ಹಾಗಾದರೆ ಮಕ್ಕಳೇ, ಈ ಮಣ್ಣು ಹೇಗೆ ರಚನೆಯಾಗಿದೆ ಅಂತ ನೀವು ಹೇಳಬಹುದೇ? ಯೋಚನೆ ಮಾಡಿ ನೋಡಿ, ಸ್ವಲ್ಪ ನಿಮ್ಮ ಮೆದುಳಿಗೆ ಒಂದಷ್ಟು ಕೆಲಸ ಕೊಡಿ. ನಾನೊಂದಷ್ಟು ಪಿಕ್ಚರ್ಸ್ಗಳು ತೋರಿಸಿದ್ರೆ ನಿಮಗೆ ಈಸಿ ಆಗುತ್ತಲ್ವಾ? ನೋಡಿ, ಈ ಪಿಕ್ಚರನ್ನು ತುಂಬ ಸೂಕ್ಷ್ಮವಾಗಿ ನೀವು ಗಮನಿಸಿ ಮಕ್ಕಳೇ. ನೋಡಿ, ಇಲ್ಲೊಂದು ಬಂಡೆ ಕೊರಕಲಾಗಿದೆ. ಯಾರೋ ಹೋಗಿ ಅದನ್ನು ಕೊರೆದಿಲ್ಲ, ಸ್ವಾಭಾವಿಕವಾಗಿ ಆಗಿರೋದು. ಗಮನಿಸ್ತಾ ಇದ್ದೀರಾ? ಹಾಗಾದರೆ ಇನ್ನೊಂದಷ್ಟು ಚಿತ್ರಗಳನ್ನ ತೋರಿಸ್ತೀನಿ ನಿಮಗೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀರಾ? ಸೂಕ್ಷ್ಮವಾಗಿ ನೋಡಿ ಮಕ್ಕಳೇ, ಇಲ್ಲಿ 4 ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ? ಈಗಾಗಲೇ ಉತ್ತರ ಹೊಳೆದಿದೆ ನಿಮಗೆ ಅನಿಸುತ್ತೆ. ಒಂದೊಂದು ಚಿತ್ರಗಳನ್ನು ನೀವು ಗಮನಿಸ್ತಾ ಇರಿ. ಮಣ್ಣು ಹೇಗೆ ರಚನೆಯಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಮಕ್ಕಳೇ. ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟು. ಹಾಗಾದರೆ ಯಾಕೆ ತಡ? ಅಲ್ಲಿರ್ತಕ್ಕಂತಹ ಬಿಟ್ಟ ಜಾಗವನ್ನು ನೀವು ತುಂಬೋದಲ್ವೇ? ಶಿಲೆಗಳು ಡ್ಯಾಶ್ ಮಣ್ಣಿನ ರಚನೆ. ಹಾಗಾದರೆ ಯಾವ ರೀತಿ ಆಗಿರ್ಬೋದು ಮಕ್ಕಳೇ? ನಿಮ್ಮ ಉತ್ತರ ಕರೆಕ್ಟ್ ಇದೆ. ಶಿಲೆಗಳು ಶಿಥಿಲೀಕರಣದಿಂದ ಮಣ್ಣಿನ ರಚನೆ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಏನು ಸರ್ ಇದು ಶಿಥಿಲೀಕರಣ ಅಂದರೆ? ಶಿಲೆಗಳು ಗೊತ್ತು. ಶಿಥಿಲೀಕರಣ ಅಂದರೆ ನೋಡಿ, ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆ, ನ್ಯಾಚುರಲ್ ಪ್ರಾಸೆಸ್ ಅಂತ ಹೇಳ್ತೀವಿ. ಅದನ್ನು ಶಿಥಿಲೀಕರಣ ಅಂತೇಳಿ ಕರಿತೀವಿ. ಇದು ವಾಯುಗೋಳದಲ್ಲಿನ ಉಷ್ಣಾಂಶ, ಮಳೆ, ಗಾಳಿ ಮುಂತಾದವುಗಳಿಂದ ನಡೆಯುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಮಣ್ಣುಗಳು ಹೇಗೆ ರಚನೆ ಆಯಿತು? ಮಣ್ಣು ಶಿಲೆಗಳ ಶಿಥಿಲೀಕರಣ, ಒಡೆದು ಚೂರಾಗಿ ಸಣ್ಣ ಸಣ್ಣ ಕಣಗಳಾಗಿ ಮಣ್ಣು ರಚನೆ ಆಯಿತು ಅಂತ ನಾವು ತಿಳ್ಕೊಂಡ್ವಿ. ಮುಂದೆ ನೋಡೋಣ ಮಕ್ಕಳೇ. ನೋಡಿ, ನಾನು ಕೊಡಗಿಗೆ ಹೋಗಿದ್ದೆ. ಅಲ್ಲಿನ ಮಣ್ಣಿನ ಬಣ್ಣವೇ ಒಂಥರ. ನಮ್ಮ ಮಂಡ್ಯ, ಮೈಸೂರಿನ ಭಾಗದಲ್ಲಿ ನೀವು ನೋಡುವ ಮಣ್ಣೆ ಬೇರೆ ರೀತಿ ಇರುತ್ತೆ. ಅದೇ ನಮ್ಮ ಬೆಳಗಾವಿ, ಬಿಜಾಪುರ ಕಡೆಗೆ ಹೋದರೆ ಅಲ್ಲಿನ ಮಣ್ಣೇ ಬೇರೆ. ಯಾಕೆ ಬೇರೆ ಬೇರೆ ರೀತಿಯ ಮಣ್ಣುಗಳನ್ನು ನೀವು ನೋಡ್ತೀರಿ? ಹಾಗಾದರೆ ವಿವಿಧ ರೀತಿಯ ಮಣ್ಣುಗಳು ಇದೆ ಅಂತಲೂ ಆಯಿತು. ಆ ಮಣ್ಣುಗಳು ಯಾವ್ಯಾವುದು ಅಂತ ಪಟ್ಟಿ ಮಾಡ್ಬೋದಾ ನೀವು? ತಗೊಳ್ಳಿ ನಿಮ್ಮ ಪುಸ್ತಕ ಮತ್ತು ಪೆನ್ನು. ನೀವು ನೋಡಿರುವ ವಿವಿಧ ಮಣ್ಣುಗಳನ್ನು ಪಟ್ಟಿ ಮಾಡಬಹುದಾ ಮಕ್ಕಳೇ? ಚಿತ್ರಗಳನ್ನು ಗಮನಿಸಿ. ನಾನು ನಿಮಗೆ ಚಿತ್ರಗಳನ್ನು ತೋರಿಸ್ತೀನಿ. ಆ ಚಿತ್ರಗಳನ್ನು ನೋಡ್ತಾ ನೀವು ಮಣ್ಣನ್ನು ಬರೆದಿಟ್ಕೊಳ್ಳಿ. ಇಲ್ಲಿ ಒಂದು ಕೃಷಿ ಭೂಮಿಯಲ್ಲಿರ್ತಕ್ಕಂಥ ಮಣ್ಣನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಿ, ಅದೇ ರೀತಿ ಇಲ್ಲೂ ಸಹ ಮಣ್ಣನ್ನು ತೋರಿಸ್ತಾ ಇದ್ದೇನೆ. ಗಮನಿಸಿದ್ರಾ? ಬರೆದಿದ್ದೀರಾ ಉತ್ತರ ಅಂತ ಅಂದ್ಕೊಂಡಿದ್ದೇನೆ ಮಕ್ಕಳೇ. ನೋಡಿ, ಕಣ್ಣಿಗೆ ಕಾಣ್ತಾ ಇದೆ. ಈ ಮಣ್ಣು ಯಾವುದು ಅಂತ ನಿಮಗೆ ಗೊತ್ತು. ನೋಡಿ, ಅದೇ ರೀತಿ 2 ಚಿತ್ರಗಳನ್ನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಮಕ್ಕಳೇ. ಈ ಮಣ್ಣು ಯಾವುದು ಅಂತ ಬರೆದಿಟ್ಕೊಳ್ಳಿ. ಉತ್ತರ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇಲ್ಲೊಂದು ಸುಳಿಹನ್ನು ಕೊಟ್ಟಿದ್ದೀನಿ ನೋಡಿ ಮಕ್ಕಳೇ. ಈ ಮಣ್ಣನ್ನು ಗಮನಿಸಿ. ಒಂದು ಸುಳಿಹು ನಿಮಗೆ ಕಾಣಿಸ್ತಾ ಇದೆ ಟಿ ವಿ ಮೇಲೆ ಅಲ್ವಾ?
ಟಿ ವಿ ಸ್ಕ್ರೀನ್ನಲ್ಲಿ ನಿಮಗೆ ಆ ಸುಳಿ ಕಾಣ್ತಾ ಇದೆ, ಇಲ್ಲಿ ನೋಡಿ ಈ ಮಣ್ಣು ಯಾವುದು ಅಂಥೇಳಿ ನೀವು ಬರೆದಿಟ್ಕೊಳ್ಳಿ. ಬರೆದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ತುಂಬ ಆ್ಯಕ್ಟಿವ್ ಆಗಿದ್ದೀರಿ ಅಲ್ವಾ? ಈಗ ನೋಡೋಣ ಉತ್ತರ ಹೊಳೆಯುತ್ತಾ ಮಕ್ಕಳೇ? ಯಾವ್ಯಾವ ರೀತಿ ಮಣ್ಣನ್ನು ನಾನು ನಿಮಗೆ ತೋರಿಸ್ದೆ ಅಂತ. ಕರೆಕ್ಟ್, ನೀವು ಬರೆದಿರೋದೆಲ್ಲ ಸರಿ ಇದೆ. ಉತ್ತರವನ್ನು ತೋರಿಸ್ತೀನಿ ನೋಡಿ ಮಕ್ಕಳೇ. ಮೊದಲನೇ ಚಿತ್ರ ನಾನು ಮೆಕ್ಕಲು ಮಣ್ಣನ್ನು ಹೇಳಿದೆ, ಅಲ್ಲಿ ಕಾಣ್ತಾ ಇರೋದು ಮೆಕ್ಕಲು ಮಣ್ಣು. ಅದೇ ರೀತಿ ಕಪ್ಪು ಮಣ್ಣು, ಇದೆಲ್ಲರೂ ಬರೆದಿರ್ತೀರಿ. ಆ ಕಪ್ಪುಗಿರತಕ್ಕಂತಹ ಒಂದು ಆ ಬಣ್ಣವನ್ನು ನೋಡಿ ನೀವು ಬರೆದಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದ್ಯಾವುದು? ಇದು ಕೆಂಪು ಮಣ್ಣು. ಅದೇ ರೀತಿ ಇದು ಜಂಬಿಟ್ಟಿಗೆಯ ಮಣ್ಣು. ಜಂಬಿಟ್ಟಿಗೆ ಮಣ್ಣನ್ನು ನಾವು ಲ್ಯಾಟರೈಟ್ ಮಣ್ಣು ಅಂತ ಹೇಳಿ ಕರಿತೀವಿ ನಮ್ಮ ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ. ಅದೇ ರೀತಿ ಕರಾವಳಿ ತೀರದ ಪ್ರದೇಶಗಳಲ್ಲಿ ಈ ರೀತಿಯ ಮಣ್ಣನ್ನು ನಾವು ನೋಡ್ತೇವೆ. ನೋಡಿ, ಪಾಪಾಸ್ ಕಳ್ಳಿಯ ಚಿತ್ರವನ್ನು ಕೊಟ್ಟು ನಿಮಗೆ ಸುಳಿಹನ್ನು ಕೊಟ್ಟೆ. ಮರುಭೂಮಿ ಮಣ್ಣು, ಹೌದು. ಅದೇ ರೀತಿ ಪರ್ವತ ಮಣ್ಣು, ನೋಡಿ ಅಲ್ಲಿ ಪರ್ವತಗಳ ಚಿತ್ರ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ? ಇದು ಪರ್ವತ ಮಣ್ಣು. ಹಾಗಾದರೆ ಮಕ್ಕಳೇ, ಮಣ್ಣಿನ ರಚನೆ ಹೇಗಾಗಿದೆ, ಮಣ್ಣಿನ ವಿಧಗಳನ್ನು ನೀವು ತಿಳ್ಕೊಂಡ್ರಿ. ಹಾಗಾದರೆ ನನ್ನದೊಂದು ಪ್ರಶ್ನೆ ಇದೆ ನೋಡಿ. ನಮ್ಮ ಬೆಳಗಾವಿಗೆ ನೀವು ಹೋದರೆ ಅಲ್ಲಿ ಹತ್ತಿ ಬೆಳೆಯನ್ನು, ಬೆಳಗಾವಿ, ಹಾವೇರಿ ಈ ಥರ ಮುಂತಾದ ಪ್ರದೇಶಗಳಲ್ಲಿ ಹತ್ತಿ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೆ ಮಕ್ಕಳೇ. ಅದೇ ರೀತಿ ಮಂಡ್ಯ ಭಾಗಕ್ಕೆ ಬಂದರೆ ಭತ್ತ ಮತ್ತು ಕಬ್ಬನ್ನು ಬೆಳೀತಾರೆ. ಅದೇ ರೀತಿ ನೀವು ಕೊಡಗಿಗೆ ಹೋದರೆ ಅಲ್ಲಿ ಕಾಫಿ ಬೆಳೆಯನ್ನು ಬೆಳೀತಾರೆ. ಅದೇ ರೀತಿ ದೇಶದ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾರೆ. ನನ್ನ ಪ್ರಶ್ನೆ ಇದೆ, ವಿವಿಧ ಬೆಳೆಗಳನ್ನು ಎಲ್ಲ ಮಣ್ಣಿನಲ್ಲಿಯೂ ಬೆಳೆಯಲಾಗುವುದಿಲ್ಲ ಏಕೆ? ಉತ್ತರವನ್ನು ನೀವು ಹೇಳ್ಬೋದಾ ಮಕ್ಕಳೇ? ಉದಾಹರಣೆಗೆ ನೋಡಿ, ನಾನು ಒಂದಷ್ಟು ಚಿತ್ರಗಳನ್ನು ತೋರಿಸ್ತೇನೆ. ಭತ್ತದ ಬೆಳೆ ಇದೆ, ಇದನ್ನು ನೀವು ಎಲ್ಲ ಕಡೆಯೂ ಬೆಳೆಯೋದಕ್ಕಾಗೋದಿಲ್ಲ ಅಲ್ವಾ? ಅದೇ ರೀತಿ ನೋಡಿ, ಕಬ್ಬನ್ನು ಅಷ್ಟೇ ಎಲ್ಲ ಕಡೆ ನೀವು ಬೆಳೀಲಿಕ್ಕಾಗೋದಿಲ್ಲ. ಯಾಕೆ? ಎಲ್ಲ ಬೆಳೆಗಳನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ಯಾಕೆ ಬೆಳೆಯಲಿಕ್ಕಾಗೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಅದೇ ರೀತಿ ತಂಬಾಕು ಬೆಳೆ, ಗೋಧಿ ಮತ್ತು ಕಾಫಿ, ಈ ವಿವಿಧ ರೀತಿಯ ಬೆಳೆಗಳನ್ನು ವಿವಿಧ ರೀತಿಯ ಮಣ್ಣುಗಳಲ್ಲಿ ನಾವು ಬೆಳೀತಾ ಇದ್ದೇವೆ. ಅಂದರೆ ಒಂದು ರೀತಿಯ ಬೆಳೆಯನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ನಾವು ಬೆಳೀಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ಗಮನಿಸಿ, ಮಣ್ಣು, ಉಷ್ಣತೆ, ಮಳೆಯ ಪ್ರಮಾಣ ಆಧರಿಸಿ ಬೆಳೆಯನ್ನು ಬೆಳೆಯಲಾಗುತ್ತೆ ಮಕ್ಕಳೇ. ವಿವಿಧ ಬೆಳೆಗಳಿಗೆ ಬೇಕಾಗುವ ಭೌಗೋಳಿಕ ಅಂಶಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಭತ್ತದ ಬೆಳೆ, ಗೋಧಿ ಬೆಳೆ, ಕಬ್ಬು, ರಬ್ಬರ್ ಬೆಳೆಗಳ ಒಂದು ಉಷ್ಣಾಂಶ, ಬೇಕಾಗುವ ಮಣ್ಣು ಮತ್ತು ಮಳೆಯ ಪ್ರಮಾಣವನ್ನು ನಾನು ನಿಮಗೆ ಈ ಒಂದು ಟಿ ವಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ನೋಡಿ. ಭತ್ತದ ಬೆಳೆ ಬೆಳೀಲಿಕ್ಕೆ ಮೆಕ್ಕಲು ಮಣ್ಣು ಯೋಗ್ಯ. ಸುಮಾರು 26ರಿಂದ 30 ಡಿಗ್ರಿ ಉಷ್ಣಾಂಶ ನಮಗೆ ಬೇಕು. ಅದೇ ರೀತಿ 150 ಸೆಂಟಿಮೀಟರ್ ಪ್ರಮಾಣದ ಮಳೆ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ಗೋಧಿ ಬೆಳೆ, ಕಬ್ಬು, ರಬ್ಬರ್ ಬೆಳೆಗಳನ್ನು ಬೆಳೀಲಿಕ್ಕೆ ಬೇಕಾಗುವ ಭೌಗೋಳಿಕ ಅಂಶಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಅರ್ಥ ಆಯ್ತಲ್ವ ಮಕ್ಕಳೇ? ಯಾವುದೇ ರೀತಿಯ ಒಂದು ಬೆಳೆಯನ್ನು ಎಲ್ಲ ಮಣ್ಣುಗಳಲ್ಲೂ ನಾವು ಬೆಳೀಲಿಕ್ಕೆ ಆಗೋದಿಲ್ಲ. ಈಗ ನೋಡೋಣ ನಿಮಗೊಂದು ಚಟುವಟಿಕೆ ಮಕ್ಕಳೇ. ನೋಡಿ, ಹೊಂದಿಸಿ ಬರೆಯಿರಿ. ನೀವೆಲ್ಲ ಇದನ್ನು ಶಾಲೆಗಳಲ್ಲಿ ಮಾಡಿರ್ತೀರಲ್ವಾ? ನಾನೇನು ಮಾಡಿದ್ದೀನಿ, ಆ ಪಟ್ಟಿಯಲ್ಲಿ ಮಣ್ಣುಗಳನ್ನು ಕೊಟ್ಟಿದ್ದೀನಿ, ಬಾ ಪಟ್ಟಿಯಲ್ಲಿ ಅಲ್ಲಿ ಬೆಳೀತಕ್ಕಂಥ ಆ ಮಣ್ಣುಗಳಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನು ಕೊಟ್ಟಿದ್ದೇನೆ. ನೀವು ಉತ್ತರಿಸ್ಬೋದಾ? ಈಗಾಗಲೇ ಸಾಕಷ್ಟು ಜನ ಮಾಡಲಿಕ್ಕೆ ತಯಾರಾಗಿದ್ದೀರಿ, ಕೆಲವರು ಮಾಡಿ ಮುಗಿಸಿದ್ದೀರಿ. ಹೌದು, ಕಪ್ಪು ಮಣ್ಣು, ಪರ್ವತ ಮಣ್ಣು, ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ. ಉತ್ತರವನ್ನು ನೋಡೋಣ. ನಿಮ್ಮ ಉತ್ತರ ಇಲ್ಲಿದೆ ನೋಡಿ ಮಕ್ಕಳೇ. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಯೋಗ್ಯ. ಹತ್ತಿ ಬೆಳೆಯನ್ನು ಕಪ್ಪು ಮಣ್ಣಿನಲ್ಲಿ ಬೆಳಿತೀವಿ. ಕಾಫಿ ಮತ್ತು ಟೀ ಎಲ್ಲಿ ಬೆಳಿತೀವಿ? ಪರ್ವತ ಮಣ್ಣು. ಅದೇ ರೀತಿ ಜಂಬಿಟ್ಟಿಗೆ ಮಣ್ಣಲ್ಲಿ ರಬ್ಬರ್ ಬೆಳೆಯನ್ನು ಬೆಳೆದ್ರೆ, ಮೆಕ್ಕಲು ಮಣ್ಣಿನಲ್ಲಿ ಭತ್ತವನ್ನು. ಎಲ್ಲರಿಗೂ ಪೂರ್ಣ ಅಂಕಗಳು, ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಿ. ಕಾಶ್ಮೀರದ ಸೇಬು, ಅಸ್ಸಾಂನ ಚಹಾ, ಕೊಡಗಿನ ಕಾಫಿ, ಆಹಾ ಏನು ಅದ್ಭುತ ಅಲ್ವಾ? ನೋಡಿ, ಈ ಒಂದು ರೀತಿಯ ಬೆಳೆಗಳು ಆ ಒಂದು ನಿರ್ದಿಷ್ಟ ಭೌಗೋಳಿಕ ಪರಿಸರದಲ್ಲೇ ಹೆಚ್ಚು ಬೆಳೀತಾರೆ. ಮತ್ತು ಆ ಒಂದು ಸ್ವಾದಿಷ್ಟ ಕೊಡಗಿನ ಕಾಫಿ, ಅಸ್ಸಾಂನ ಚಹಾ, ಕಾಶ್ಮೀರದ ಸೇಬು, ಆ ರುಚಿ ಬೇರೆ ಎಲ್ಲಿ ಬೆಳೆದ್ರೂ ಆ ಒಂದು ಕ್ವಾಲಿಟಿ ಅಥವಾ ಒಂದು ಗುಣಮಟ್ಟ ಬರೋದಿಲ್ಲ ಅಲ್ವೇ ಮಕ್ಕಳೇ? ಹಾಗೆಯೇ ನಮ್ಮ ಇಡೀ ದೇಶದಲ್ಲಿ ಒಂದೊಂದು ರಾಜ್ಯ ಒಂದೊಂದು ಬೆಳೆಗೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ ಮಕ್ಕಳೇ. ಅದನ್ನು ನಾವು ನೋಡ್ತಾ ಹೋಗೋಣ. ಒಂದು ಭೂಪಟವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಭಾರತದ ಭೂಪಟದಲ್ಲಿ ಭತ್ತವನ್ನು ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಗುರುತಿಸಬಹುದಾ?
ಹತ್ತಿ ಬೆಳೆ, ಕಾಫಿ ಬೆಳೆಯನ್ನು ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ತೋರಿಸ್ಬೋದಾ? ನೋಡೋಣ. ನಿಮಗೆ ಇದೊಂದು ಚಟುವಟಿಕೆ, ಒಂದು ಭೂಪಟವನ್ನು ನೀವು ಇಟ್ಕೊಂಡ್ರೆ ಇಲ್ಲಿ ನೀವು ಗುರುತಿಸಬಹುದು. ಈಗ ನೋಡೋಣ. ಭತ್ತದ ಬೆಳೆಯನ್ನು ಹೆಚ್ಚು ಬೆಳೆಯುವ ರಾಜ್ಯ ಯಾವುದು ಗೊತ್ತಾ? ಒಂದು ಸುಳಿವನ್ನು ಕೊಡಲಾ? ನೋಡಿ, ಈ ರಾಜ್ಯ ಭತ್ತವನ್ನು ಹೆಚ್ಚಾಗಿ ಬೆಳೆಯೋದು ಅಷ್ಟೇ ಅಲ್ಲ, ನಿಮಗೆ ಇತಿಹಾಸದ ವಿದ್ಯಾರ್ಥಿಗಳು ನೀವು ಓದಿರ್ತೀರಿ, ಈ ಒಂದು ರಾಜ್ಯ 1905ರಲ್ಲಿ ವಿಭಜನೆಯಾಗಿ ಇನ್ನೊಂದು ದೇಶವೇ ಸೃಷ್ಟಿಯಾಯಿತು ಸ್ವಾತಂತ್ರ್ಯ ನಂತರ. ನಿಮಗೆ ಗೊತ್ತಾಗೋಯ್ತು ಈಗ. ಹೌದು, ನೀವು ಕರೆಕ್ಟು. ನಾನು ಸುಳಿವನ್ನು ಕೊಟ್ಟಿದ್ದೀನಿ, ಈಗ ನಿಮಗೆ ಗೊತ್ತಾಗೋಯ್ತು ಮಕ್ಕಳೇ. ಯಾವುದು? ಪಶ್ಚಿಮ ಬಂಗಾಳ. ಭತ್ತದ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ ಮಕ್ಕಳೇ. ಎಲ್ಲರೂ ಕರೆಕ್ಟಾಗಿ ಹೇಳಿದಿರಿ. ಹತ್ತಿ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯ ಯಾವುದು ಗೊತ್ತಾ? ಸುಳಿಹಾಗಾಗಿ ಕಾಯ್ತಾ ಇದ್ದೀರಾ ಮಕ್ಕಳೇ? ಈ ರಾಜ್ಯದಲ್ಲಿ ನಮ್ಮ ಮುಂಬೈ ಇದೆ. ಕ್ಲೂ ಕೊಟ್ಟಿದ್ದೀನಿ, ಸುಳಿವು ಕೊಟ್ಟಿದ್ದೀನಿ. ನೋಡೋಣ. ನೀವು ಹೇಳಿದ ಕರೆಕ್ಟ್. ಹತ್ತಿ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯಗಳು ಮಹಾರಾಷ್ಟ್ರ ಮತ್ತು ಗುಜರಾತ್ ಮಕ್ಕಳೇ. ಕಾಫಿ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯ ಯಾವುದು ಮಕ್ಕಳೇ ಗೊತ್ತಾ ನಿಮಗೆ? ನಮ್ಮ ಹೆಮ್ಮೆಯ ಕನ್ನಡ ನಾಡು ಕರ್ನಾಟಕ. ಕಾಫಿ ಬೆಳೆಯನ್ನು ಹೆಚ್ಚಾಗಿ ಬೆಳೀತಕ್ಕಂಥದ್ದು ನಮ್ಮ ರಾಜ್ಯ ಕರ್ನಾಟಕ. ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಕಾಫಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಮಕ್ಕಳೇ. ಮುಂದೆ ನೋಡೋಣ. ಒಂದು ಚಿಕ್ಕ ಮನೆಗೆಲಸ ಮಾಡ್ತೀರಲ್ವ ನೀವು? ನೋಡಿ, ಈ ಮನೆಗೆಲಸವನ್ನು ನೀವು ಮನೆಯಲ್ಲಿ ಮಾಡಿ ನೀವು ಶಾಲೆಯ ಪುನರಾರಂಭ ಆದಾಗ ನಿಮ್ಮ ಶಿಕ್ಷಕರಿಗೆ ಅದನ್ನು ನೀವು ತೋರಿಸ್ಬೇಕು. ಹಾಗಾದರೆ ಮನೆಗೆಲಸ ಏನು? ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣುಗಳಲ್ಲಿ ಬೆಳೆಯುವ ಬೆಳೆಗಳನ್ನು ನೀವು ಪಟ್ಟಿ ಮಾಡಬೇಕು. ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಒಬ್ಬ ರೈತ ಕಬ್ಬನ್ನು ಬೆಳೆಯಬೇಕೆಂದಿದ್ದಾನೆ. ಕಬ್ಬು ಬೆಳೆಯಲು ಬೇಕಾಗುವ ಭೌಗೋಳಿಕ ಅಂಶಗಳನ್ನು ನೀವು ಪಟ್ಟಿ ಮಾಡ್ತೀರಾ ಮಕ್ಕಳೇ? ಶಾಲೆ ಆರಂಭ ಆದಮೇಲೆ ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಮುಂದೆ ನೋಡೋಣ ಮಕ್ಕಳೇ. ಮುಂದೆ ನಿಮಗೊಂದು ಚಟುವಟಿಕೆ ಕಾಯ್ತಾ ಇದೆ. ಏನದು ಸರ್ ಚಟುವಟಿಕೆ? ನೋಡಿ, ನಿಮ್ಮ ಮುಂದೆ ಬಂತು ಆ ಚಟುವಟಿಕೆ. ನಾನು ಯಾರು ಹೇಳಬಲ್ಲಿರ? ನನ್ನ ಹೆಸರಲ್ಲ. ಇಲ್ಲಿ ಪ್ರಶ್ನೆ ಬಂತು ನೋಡಿ. ನಾನು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡಿದ್ದೇನೆ, ನಿಮಗೆ ಶುದ್ಧವಾದ ಆಮ್ಲಜನಕ ಕೊಡುತ್ತೇನೆ, ಅಷ್ಟೇ ಅಲ್ಲ ಜಾಗತಿಕ ತಾಪಮಾನ ಏರದಂತೆ ತಡೆಯುತ್ತೇನೆ. ಗೊತ್ತಾಗೋಯ್ತು ನಿಮ್ಮೆಲ್ಲರಿಗೂ ಉತ್ತರ ಗೊತ್ತಾಗೋಯ್ತು. ನನಗೆ ಗೊತ್ತು, ಬರೆದಿದ್ದೀರಾ ಅಲ್ವಾ? ಉತ್ತರ ಏನು? ಅರಣ್ಯ. ಉತ್ತರ ನಿಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ಬರೆದಿದ್ದೀರಿ ಮಕ್ಕಳೇ. ಹಾಗಾದರೆ ವಿವಿಧ ರೀತಿಯ ಅರಣ್ಯಗಳು ಇರಬೇಕಲ್ವಾ? ಎಲ್ಲ ಕಡೆ ಒಂದೇ ರೀತಿಯ ಅರಣ್ಯ ಇರುತ್ತಾ? ಇಲ್ಲ. ನಾನು ನಿಮಗೆ ಹಲವು ಕಾಡಿನ ಚಿತ್ರಗಳನ್ನು ತೋರಿಸ್ತೇನೆ ಮತ್ತು ವಿವರಣೆಯನ್ನು ಕೊಡ್ತೀನಿ. ಆ ವಿವರಣೆಯನ್ನು ಕೇಳಿಸ್ಕೊಳ್ತಾ ಕಾಡಿನ ಚಿತ್ರಗಳನ್ನು ನೀವು ನೋಡ್ತಾ ಯಾವ ಯಾವ ರೀತಿಯ ಅರಣ್ಯ ಅಂಥೇಳಿ ಬರಿಬೋದಾ ಮಕ್ಕಳೇ? ನೋಡಿ, ಅದೊಂದು ನಿಮಗೆ ಚಟುವಟಿಕೆ. ನೋಡಿ, ಈಗ ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ, ಒಂದು ಚಿತ್ರ ಇದೆ. ಈ ಚಿತ್ರದ ನೋಡ್ತಾ ನನ್ನ ಒಂದು ವಿವರಣೆಯನ್ನು ಕೇಳಿ. ದಟ್ಟವಾದಂತಹ ಅರಣ್ಯ, ಮರಗಳು 60 ಮೀಟರಿಗೂ ಹೆಚ್ಚು ಎತ್ತರ ಬೆಳೆಯುತ್ತೆ ಮತ್ತು ಸೂರ್ಯನ ಕಿರಣಗಳು ಭೂಮಿಯನ್ನು ಮುಟ್ಟೋದೇ ಇಲ್ಲ, ಅಷ್ಟು ಒತ್ತೊತ್ತಾಗಿ ದಟ್ಟವಾಗಿ ಮರಗಳು ಬೆಳೆಯುತ್ತೆ. ಗೊತ್ತಾಯ್ತಾ ನಿಮಗೆ? ನೋಡೋಣ. ಇನ್ನೊಂದು ಚಿತ್ರವನ್ನು ತೋರಿಸ್ತೇನೆ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಬೇಸಿಗೆ ಕಾಲದಲ್ಲಿ ಈ ಮರಗಳು ಎಲೆಗಳನ್ನು ಉದುರಿಸ್ತವೆ. ಯಾವುದು? ನೀವು ಬರೀರಿ. ಮುಂದೆ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, ಒಂದು ರೀತಿಯ ಸಸ್ಯವರ್ಗವನ್ನು ತೋರಿಸ್ತಾ ಇದ್ದೀನಿ. ಹಿಂದೆ ನೀವು ಇದನ್ನು ನೋಡಿದರೆ ಬರೆದಿರ್ತೀರಿ ಅಲ್ವಾ? ಈ ಸಸ್ಯವರ್ಗ ಯಾವುದು ಅಂತ ನೀವು ಹೇಳಬೇಕು. ಅದೇ ರೀತಿ ಮಕ್ಕಳೇ, ಇಲ್ಲಿ ನೋಡಿ, ನಾನು ನಿಮಗೆ ಒಂದು ರೀತಿಯ ಸಸ್ಯವರ್ಗವನ್ನು ತೋರಿಸ್ತಾ ಇದ್ದೀನಿ. ಇದು ಯಾವುದು? ಯಾವ ರೀತಿಯ ಅರಣ್ಯ ಅಂತ ನೀವು ಬರೀಬೇಕು. ಇಲ್ಲಿ ನೋಡಿ, ಅಲ್ಲಿ ಹಿಂದೆ ಬೆಟ್ಟಗಳು, ಪರ್ವತಗಳಿದೆ, ಕೆಳಗಡೆ ಒಂದಷ್ಟು ಒತ್ತೊತ್ತಾಗಿ ಬೆಳೆದಂತಹ ಮರಗಿಡಗಳಿದೆ. ಬರಿತೀರಾ? ಉತ್ತರ ನೋಡೋಣ ಮಕ್ಕಳೇ. ನೀವೆಲ್ಲರೂ ಜಾಣರಿದ್ದೀರಿ. ನೋಡಿ, ಉತ್ತರ ನೋಡೋಣ. ಉತ್ತರ ಮೊದಲನೇ ಚಿತ್ರ ನಿತ್ಯ ಹರಿದ್ವರ್ಣದ ಕಾಡುಗಳು ಮಕ್ಕಳೇ. ಎರಡನೇ ಚಿತ್ರ ಮಾನ್ಸೂನ್ ಕಾಡುಗಳು. ಮೂರನೇ ಚಿತ್ರ ಮರುಭೂಮಿ ಸಸ್ಯವರ್ಗಕ್ಕೆ ಸೇರಿದ್ದು. ನಾಲ್ಕನೇದು ಮ್ಯಾಂಗ್ರೋವ್ ಕಾಡುಗಳು ಮತ್ತು 5 ಪರ್ವತ ಕಾಡು. ನಾನು ನಿಮಗೆ ಇನ್ನೊಂದು ಚಟುವಟಿಕೆಯನ್ನು ಕೊಡ್ತೀನಿ ಮಕ್ಕಳೇ. ಈ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದೀನಿ ಅಲ್ವಾ? ಆ ಸರಿಯಾದ ಆಯ್ಕೆ ಯಾವುದು ಗುರುತಿಸ್ತೀರಾ? ನೋಡಿ, ಪ್ರಶ್ನೆ ಓದ್ತೀನಿ. ನಾನು ಬೆಳೆಯಲು 250 ಸೆಂಟಿಮೀಟರ್ಗಿಂತಲೂ ಅಧಿಕ ಪ್ರಮಾಣದ ಮಳೆ ಬೇಕು. ಹಾಗಾದರೆ ಯಾವ ರೀತಿಯ ಸಸ್ಯವರ್ಗ ಕಾಡು? ನಾನು ಯಾವ ರೀತಿಯ ಕಾಡು?
ಉತ್ತರ ನಿಮ್ಮ ಮುಂದೆ ಇದೆ ಮಕ್ಕಳೇ. ನಿತ್ಯ ಹರಿದ್ವರ್ಣದ ಕಾಡು. ನಿತ್ಯ ಹರಿದ್ವರ್ಣದ ಕಾಡು 250 ಸೆಂಟಿಮೀಟರ್ಗೂ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಾಣಬರುತ್ತೆ ಅಲ್ವಾ. ನಾನು ಆಗಲೇ ಅದರ ವಿವರಣೆಯನ್ನು ಕೊಟ್ಟೆ. ನಿಮ್ಮ ಒಂದು ನೆನಪಿನ ಶಕ್ತಿಯನ್ನು ನಾನು ಟೆಸ್ಟ್ ಮಾಡಲಿಕ್ಕೆ ಈ ಪ್ರಶ್ನೆಯನ್ನು ಕೊಟ್ಟೆ ಮಕ್ಕಳೇ. ಈಗ ನೋಡೋಣ, ಇನ್ನೊಂದು ಪ್ರಶ್ನೆ ನೋಡೋಣ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಗೊತ್ತೇ ನಿಮಗೆ? ಎಲ್ಲಿರ್ಬೋದು ಯೋಚನೆ ಮಾಡಿ. ಉತ್ತರ ಏನು ಗೊತ್ತಾ? ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಕಂಡುಬಂದಿದೆ. ನೋಡಿ ಮಕ್ಕಳೇ, ಈಗ ನಾನು ನಿಮಗೆ ಒಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೀನಿ. ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ನೀವು ಗ್ರಹಿಸಬೇಕು ಮತ್ತು ಮೂರನೇ ಪದಕ್ಕೆ ಸರಿ ಹೊಂದುವ ಉತ್ತರವನ್ನು ನೀವು ಬರೀಬೇಕು. ಏನದು ಮೊದಲನೇ ಪ್ರಶ್ನೆ? ತೇಗ ನಿತ್ಯ ಹರಿದ್ವರ್ಣದ ಕಾಡು. ತೇಗದ ಮರವು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬೆಳೆದರೆ ಶ್ರೀಗಂಧದ ಮರ ಎಲ್ಲಿ ಬೆಳೆಯುತ್ತೆ ಅನ್ನೋದು ಪ್ರಶ್ನೆ. ಅದೇ ರೀತಿ ಮರುಭೂಮಿ ಸಸ್ಯವರ್ಗದಲ್ಲಿ ಮುಳ್ಳು ಗಿಡಗಂಟೆಗಳು ಬೆಳೆಯುತ್ತೆ. ಹಾಗಾದರೆ ಮ್ಯಾಂಗ್ರೋವ್ ಕಾಡಿನಲ್ಲಿ ಯಾವ ರೀತಿ ಸಸ್ಯವರ್ಗ ಇದೆ ಅನ್ನೋದನ್ನು ನೀವು ಬರೀಬೇಕು. ಅದೇ ರೀತಿ ಮೂರನೇ ಪ್ರಶ್ನೆ ನೋಡೋಣ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ನಮ್ಮ ಕರ್ನಾಟಕದಲ್ಲಿದೆ. ಹಾಗಾದರೆ ಅಣ್ಣಾಮಲೈ ವನ್ಯಜೀವಿಧಾಮ ಎಲ್ಲಿದೆ? ಉತ್ತರ ಬರಿತೀರಾ? ಪುಸ್ತಕದಲ್ಲಿ ಆಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಬರೆದು ಬಿಟ್ಟಿದ್ದೀರಿ. ಉತ್ತರ ನೋಡೋಣ ಮಕ್ಕಳೇ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀಗಂಧವು ಮಾನ್ಸೂನ್ ಕಾಡುಗಳಲ್ಲಿ ಬೆಳೆಯುತ್ತೆ. ಮ್ಯಾಂಗ್ರೋವ್ ಕಾಡಿನಲ್ಲಿ ಸುಂದರಿ ಮರಗಳು ಹೆಚ್ಚಾಗಿ ಕಾಣಸಿಗುತ್ತೆ. ಅಣ್ಣಾಮಲೈ ವನ್ಯಜೀವಿಧಾಮ ಎಲ್ಲಿದೆ? ತಮಿಳುನಾಡಿನಲ್ಲಿದೆ. ಇದು ಸರಿಯಾದ ಉತ್ತರ. ಸರಿ ಉತ್ತರ ಬರದ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು. ಮುಂದೆ ನೋಡೋಣ. ಇನ್ನೂ ಬಹಳಷ್ಟು ಚಟುವಟಿಕೆಗಳು ನಿಮಗಾಗಿ ಕಾಯ್ತಾ ಇದೆ ಮಕ್ಕಳೇ. ನೋಡೋಣ. ಇಲ್ಲಿ ಒಂದು ಚಟುವಟಿಕೆ ಇದೆ. ಗುಂಪಿಗೆ ಸೇರದ ಪದವನ್ನು ನೀವು ಗುರುತಿಸಬೇಕು. ಯಾವುದು? ತೇಗ, ಬೇವು, ರಬ್ಬರ್, ಶ್ರೀಗಂಧ. ಇದರಲ್ಲಿ ಆ ಗುಂಪಿಗೆ ಸೇರದ ಪದ ಯಾವುದು? ರಬ್ಬರ್. ಅದೇ ರೀತಿ ಬೀಟೆ, ಎಬೋನಿ, ಮಹೋಗನಿ, ಖರ್ಜೂರ. ಈ ಗುಂಪಿನ ಪದಗಳಲ್ಲಿ ಯಾವುದು ಸರಿ ಉತ್ತರ? ಖರ್ಜೂರ. ಬೀಟೆ, ಎಬೋನಿ, ಮಹೋಗನಿ ಬೆಳೀತಕ್ಕಂತಹ ಭೌಗೋಳಿಕ ಸನ್ನಿವೇಶವೇ ಬೇರೆ. ಖರ್ಜೂರ ಬೆಳೀತಕ್ಕಂಥದ್ದು ಎಲ್ಲಿ? ಮರುಭೂಮಿ ಸಸ್ಯವರ್ಗದಲ್ಲಿ. ಮುಂದೆ ನೋಡೋಣ ಮಕ್ಕಳೇ. ಓಕ್, ಚೆಸ್ಟ್ನಟ್, ಆ್ಯಶ್ ಮತ್ತು ಸುಂದರಿ ಮರಗಳಲ್ಲಿ ನೀವು ಗುಂಪಿಗೆ ಸೇರದ ಪದ ಯಾವುದು? ಸುಂದರಿ ಮರಗಳು. ಸುಂದರಿ ಮರವು ಎಲ್ಲಿ? ಮ್ಯಾಂಗ್ರೋವ್ ಅರಣ್ಯದಲ್ಲಿ ಕಂಡುಬರುತ್ತೆ. ಮುಂದೆ ನೋಡೋಣ ಮಕ್ಕಳೇ. ಸುಳಿಹನ್ನಾಧರಿಸಿ ಉತ್ತರಿಸಿ. ಮಕ್ಕಳೇ, ಸುಳಿಹನ್ನು ಕೊಡ್ತೀನಿ ನಿಮಗೆ. 4 ಪ್ರಶ್ನೆಗಳು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕ ಅಕ್ಷರದಿಂದಲೇ ಆರಂಭ ಆಗುತ್ತೆ. ಏನದು? ಅಸ್ಸಾಂನ ರಾಷ್ಟ್ರೀಯ ಉದ್ಯಾನ, ಉತ್ತರಾಂಚಲದ ರಾಷ್ಟ್ರೀಯ ಉದ್ಯಾನ, ಸಿಕ್ಕಿಂನ ಜೀವಿ ಸಂರಕ್ಷಣಾ ವಲಯ, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ತಮಿಳುನಾಡಿನ ಇಲ್ಲಿ ಕಂಡುಬರುತ್ತದೆ ಅಂತ ಹೇಳಿ ನಿಮಗೆ 4 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಈ ಎಲ್ಲ ಪ್ರಶ್ನೆಗಳಿಗೆ ಕ ಕೀಳಿ ಕ ಅಕ್ಷರದಿಂದಲೇ ಆರಂಭವಾಗುತ್ತೆ. ಹೌದಾ? ಹಾಗಾದರೆ ಉತ್ತರ ಏನಿರ್ಬೋದು? ಪ್ರಶ್ನೆಗಳನ್ನ ಇನ್ನೊಮ್ಮೆ ನೋಡೋಣವಾ? ಪ್ರಶ್ನೆಗಳು ನೋಡಿ, ಇನ್ನೊಮ್ಮೆ ನೋಡಿ. ಯಾವುದಾದ್ರೂ 2 ಪ್ರಶ್ನೆಗಾದರೂ ನೀವು ಉತ್ತರ ಬರೆದಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಉತ್ತರ ನೋಡೋಣ. ಕಾಜಿರಂಗ, ಅದೇ ರೀತಿ ಕಾರ್ಬೆಟ್, ಅದೇ ರೀತಿ ಕಾಂಚನಜುಂಗ, ಅದೇ ರೀತಿ ಕಾರ್ಡಮಮ್. ಉತ್ತರ ಬರೆದ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳು. ಮಕ್ಕಳೇ, ಈಗ ಒಂದು ಚಿಕ್ಕ ಮನೆಗೆಲಸ ಕೊಡಲೇ ಮಾಡ್ತೀರಾ ಅಲ್ವಾ? ನಿಮ್ಮ ಶಾಲೆ ಶಿಕ್ಷಕರಿಗೆ ತೋರಿಸ್ತೀರಾ ಅಲ್ವಾ? ನಿಮ್ಮ ಶಾಲಾ ಶಿಕ್ಷಕರಿಗೆ ಶಾಲೆ ಆರಂಭ ಆದಮೇಲೆ ತೋರಿಸಿ ಅರಣ್ಯದಿಂದ ನಮಗಾಗುವ ಲಾಭವೇನು ಪಟ್ಟಿ ಮಾಡಿ. ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುವ ವಿವಿಧ ಸಸ್ಯವರ್ಗಗಳನ್ನು ನೀವು ಹೆಸರಿಸಿ. 2 ಪ್ರಶ್ನೆ ಬರಿತೀರಾ ಅಲ್ವಾ? ಈಗ ನಾನು ನಿಮಗೆ ಮುಂದಿನ ಕೆಲವು ಅಂಶಗಳನ್ನು ಹೇಳ್ತೇನೆ. ಚಟುವಟಿಕೆಗಳ ಮುಖಾಂತರನೇ ಹೇಳ್ತೀನಿ. ಎಲ್ರಿಗೂ ಇಂಟ್ರೆಸ್ಟ್ ಇದೆ ಅಲ್ವಾ? ಈಗ ನೋಡಿ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಜನ ಈ ಒಂದು ಶ್ಲೋಕವನ್ನು ಹೇಳಿರೋದನ್ನು ಕೇಳಿರ್ಬೋದು. ಏನು? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು ಅಲ್ವಾ? ಏನಕ್ಕೆ ಸರ್ ನೀವು ಹೇಳ್ತಿದ್ದೀರಿ? ಎಲ್ಲ ನದಿಗಳ ಹೆಸರನ್ನು ನಿಮ್ಮ ಶ್ಲೋಕದಲ್ಲಿ ಹೇಳಿದ್ರಲ್ಲ ಸರ್. ನೋಡಿ, ನಮ್ಮ ಭಾರತದಲ್ಲಿ ನದಿಗಳಿಗೆ ವಿಶೇಷವಾದಂಥ ಸ್ಥಾನವನ್ನು, ಗೌರವವನ್ನು ನಾವು ನೀಡಿದ್ದೇವೆ. ಬಹಳ ಹಿಂದಿನಿಂದಲೂ ನಮ್ಮ ನದಿಗಳಿಗೆ ವಿಶೇಷವಾದ ಸ್ಥಾನ ಮತ್ತು ಗೌರವವನ್ನು ನೀಡಿದ್ದೇವೆ. ಅದಕ್ಕೆ ಹೇಳ್ತಾರೆ ಆಕಾಶಾತ್ ಪತಿತೋಯಂ ಯಥಾಗಚ್ಚತಿ ಸಾಗರಂ. ಅಂದರೆ ಆಕಾಶದಿಂದ ಬಿದ್ದಂಥ ಪ್ರತಿಯೊಂದು ಹನಿಯೂ ಸಹ ನದಿಯನ್ನು ಸೇರಿ
ಆ ನದಿಯು ಸಮುದ್ರವನ್ನು ಹೋಗಿ ಸೇರುತ್ತೆ ಅಂತ ಹೇಳ್ತೀವಿ ಮಕ್ಕಳೇ. ಆ ನದಿಗಳಿಗೆ ವಿಶೇಷವಾದ ಸ್ಥಾನವಿದೆ. ಹಾಗಾದರೆ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ಭಾರತದ ನದಿ ವ್ಯವಸ್ಥೆಯ ಭೂಪಟ ನಿಮ್ಮ ಮುಂದೆ ಇದೆ. ಎಷ್ಟು ನದಿಗಳಿದೆ ನೋಡಿ, ಎಷ್ಟು ಧನ್ಯರು ನಾವು. ಜಮ್ಮು ಕಾಶ್ಮೀರದ ತುತ್ತ ತುದಿಯಿಂದ ನಮ್ಮ ಕನ್ಯಾಕುಮಾರಿಯವರೆಗೆ ನದಿಗಳು, ಹಲವಾರು ನದಿಗಳು, ಉಪನದಿಗಳು ಎಲ್ಲವೂ ಇದೆ. ಈ ನದಿಗಳ ಮಹತ್ವ ಏನು ನೋಡೋಣವಾ? ನದಿಗಳಿಂದ ನಮಗೆ ಆಗ್ತಕ್ಕಂಥ ಲಾಭಗಳೇನು, ಅದೇ ರೀತಿ ನದಿಗಳಿಗಿರ್ತಕ್ಕಂಥ ಉಪನದಿಗಳೇನು, ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂತಹ ನದಿಗಳು ಯಾವ್ಯಾವು, ಪೂರ್ವ ದಿಕ್ಕಿಗೆ ಹರಿತಕ್ಕಂತಹ ನದಿಗಳು ಯಾವ್ಯಾವು ನೋಡೋಣವಾ ಮಕ್ಕಳೇ? ಇಲ್ಲೊಂದು ಚಟುವಟಿಕೆ ನಿಮಗಿದೆ. ನದಿಗಳ ಪ್ರಾಮುಖ್ಯತೆ ಏನು? ಏನಕ್ಕೆ ಬೇಕು ನಮಗೆ? ನದಿ ಬೇಕಲ್ವಾ? ಏನಕ್ಕೆ ಅಂತ ಹೇಳಿ ಪಟ್ಟಿ ಮಾಡ್ತೀರಾ? ತಗೊಳ್ಳಿ, ಒಂದು ಪುಸ್ತಕ ಮತ್ತು ಪೆನ್ನನ್ನು ತಗೊಳ್ಳಿ, ಬರೀರಿ. ನದಿಗಳ ಪ್ರಾಮುಖ್ಯತೆ ಇಲ್ಲಿದೆ ಮಕ್ಕಳೇ. ನೋಡಿ, ನದಿಗಳ ಪ್ರಾಮುಖ್ಯತೆ ಏನು ಗೊತ್ತಾ? ಗೃಹ ಬಳಕೆಗಾಗಿ ನದಿ ನೀರನ್ನು ನಾವು ಬಳಸ್ತೇವೆ. ಅಷ್ಟೇ ಅಲ್ಲ ಮಕ್ಕಳೇ, ಕೃಷಿ ಚಟುವಟಿಕೆಗೆ ನಾವು ಬಳಸ್ತಾ ಇದ್ದೇವೆ. ಮತ್ತು ಈ ನದಿಗಳು ಜೀವ ನದಿ ಆಗಿದ್ದಾವೆ. ಈ ನದಿಗಳು ಕೈಗಾರಿಕೆಯಲ್ಲಿ ಉತ್ಪಾದನೆಗೆ ನಾವು ಬಳಸ್ತಾ ಇದ್ದೇವೆ. ನದಿಯ ನೀರನ್ನು ನಾವು ಕೈಗಾರಿಕೆಯಲ್ಲಿನ ಉತ್ಪಾದನೆಗೆ ಬಳಸ್ತಾ ಇದ್ದೇವೆ. ಅದೇ ರೀತಿ ಜಲವಿದ್ಯುತ್ ಉತ್ಪಾದನೆಗೂ ಸಹ ನಾವು ನದಿ ನೀರನ್ನು ಬಳಸ್ತಾ ಇದ್ದೇವೆ ಮಕ್ಕಳೇ. ಅದೇ ರೀತಿ ಮಕ್ಕಳೇ, ಇಲ್ಲೊಂದು ಚಟುವಟಿಕೆ ಇದೆ. ನಾನು ಹೇಳಿದಾಗೆ ಕೆಲವು ನದಿಗಳು ಉತ್ತರ ಭಾರತದ ನದಿಗಳು, ಕೆಲವು ನದಿಗಳು ದಕ್ಷಿಣ ಭಾರತದ ನದಿಗಳು. ಉತ್ತರ ಭಾರತದ ನದಿಗಳನ್ನು ಯಾವುದು ಅಂಥೇಳಿ ಆ ಬಿಟ್ಟ ಪದಗಳಲ್ಲಿ ತುಂಬೋದಾ ನೀವು? ಈಗಾಗಲೇ ತುಂಬಿಟ್ಟಿದ್ದೀರಿ. ಅಲ್ಲಿರೋ ಒಂದೇ ಅಕ್ಷರ ಏನು ನೋಡೋಣ. ಮೊದಲನೇದು ಯ ನ ನದಿ, ಎರಡನೇದು ಬ್ರ ತ್ರ ನದಿ ಬರೆದಿದ್ದೀರಿ ಆಗಲೇ. ಕೋ ಡ್ಯಾಶ್ ನದಿ, ಸಿಮ್ ಡ್ಯಾಶ್ ನದಿ ಅಂತ ಇದೆ. ಉತ್ತರ ನೀವು ಆಗಲೇ ಬರೆದಾಗಿದೆ. ಸರಿಯಾದ ಉತ್ತರ ಏನು? ಮೊದಲನೇದು ಯಮುನಾ ನದಿ, ಬ್ರಹ್ಮಪುತ್ರ ನದಿ ಎರಡನೇದು, ಮೂರನೇದು ಕೋಸಿ ನದಿ, ನಾಲ್ಕನೇದು ಸಿಂಧೂ ನದಿ. ಇದು ಸರಿಯಾದ ಉತ್ತರ ಮಕ್ಕಳೇ. ಹಾಗೆ ದಕ್ಷಿಣ ಭಾರತಕ್ಕೆ ಬರಬೇಕಲ್ವಾ? ಇಲ್ಲಿ ಗೋವಾ ಏನದು? ರಿ ಗೊತ್ತಿದೆ ನಿಮಗೆಲ್ರಿಗೂ, ಬರೆದಾಗಿದೆ. ಮೂರನೇ ನದಿ ನ ಡ್ಯಾಶ್ ದ. ಯಾವ್ಯಾವುದು ನೋಡೋಣವಾ? ದಕ್ಷಿಣ ಭಾರತ. ಈ ನದಿಗಳ ಪಟ್ಟಿ ನಿಮ್ಮ ಮುಂದೆ ಇದೆ. ಗೋದಾವರಿ, ಕಾವೇರಿ, ನರ್ಮದಾ. ಅಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳನ್ನು ನೀವು ಈಗ ತಿಳ್ಕೊಂಡ್ರಿ ಮಕ್ಕಳೇ. ಹಾಗಾದರೆ ನಾನೊಂದು ಚಟುವಟಿಕೆಯನ್ನು ಕೊಟ್ಟಿದ್ದೀನಿ. ಈ ನದಿಗಳ ಗುಂಪಿಗೆ ಸೇರದ ಪದವನ್ನು ನೀವು ಆರಿಸ್ತೀರಾ? ಮೊದಲನೇದು ಚೆನಾಬ್, ಬಿಯಾಸ್, ಸಟ್ಲೆಜ್ ಮತ್ತು ಯಮುನಾ. ಘಾಗ್ರಾ, ಗಂಡಕ್, ಕಬಿನಿ, ಕೋಸಿ. ಕಾವೇರಿ, ಗಂಗಾ, ಗೋದಾವರಿ, ಕೃಷ್ಣ. ಸಿಂಧು, ಬ್ರಹ್ಮಪುತ್ರ, ಮಹಾನದಿ, ಗಂಗಾ. ಈ 4 ಪ್ರಶ್ನೆಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಅಭಿನಂದನೆಗಳು, ಬಹಳಷ್ಟು ಜನ ಉತ್ತರ ಬರೆದುಬಿಟ್ರಿ. ಎಷ್ಟು ಚಟುವಟಿಕೆಗಳಪ್ಪ ಮಾಡಿದ್ದು ನೀವು ಇವತ್ತು. ಸರಿಯಾದ ಉತ್ತರ ಯಾವುದು ನೋಡಿ, ಅಲ್ಲಿ ಹಳದಿ ಬಣ್ಣದಲ್ಲಿ ನಾನು ತೋರಿಸಿದ್ದೀನಿ, ಅದು ಯಮುನಾ. ಯಮುನಾ ನದಿ ಆ ಗುಂಪಿನ ನದಿಗಳಿಗೆ ಸೇರೋದಿಲ್ಲ. ಯಾಕೆ ಸರ್? ಚೆನಾಬ್, ಬಿಯಾಸ್, ಸಟ್ಲೆಜ್ ನದಿಗಳು ಸಿಂಧೂ ನದಿಗಳ ಉಪನದಿಯಾದರೆ ಯಮುನಾ ಗಂಗಾ ನದಿಯ ಉಪನದಿ ಮಕ್ಕಳೇ. ಅಷ್ಟೇ ಅಲ್ಲ, ಘಾಗ್ರಾ, ಗಂಡಕ್, ಕಬಿನಿ, ಕೋಸಿ. ಇಲ್ಲಿ ಕಬಿನಿ ಸರಿಯಾದ ಉತ್ತರ. ಕಬಿನಿ ಆ ಗುಂಪಿಗೆ ಸೇರೋದಿಲ್ಲ. ಯಾಕೆ ಮಕ್ಕಳೇ? ಯಾಕೆಂದರೆ ಘಾಗ್ರಾ, ಗಂಡಕ್ ಮತ್ತು ಕೋಸಿ ನದಿಗಳು ಗಂಗಾ ನದಿಯ ಉಪನದಿಗಳು. ಕಬಿನಿ ನಮ್ಮ ಕಾವೇರಿ ನದಿಯ ಒಂದು ಉಪನದಿಯಾಗಿದೆ. ಅದೇ ರೀತಿ ಕಾವೇರಿ, ಗಂಗಾ, ಗೋದಾವರಿ, ಕೃಷ್ಣ. ಅಲ್ಲಿ ಯಾವುದು ಉತ್ತರ? ಗಂಗಾ. ಗಂಗಾ ನದಿ ಆ ಗುಂಪಿಗೆ ಸೇರೋದಿಲ್ಲ. ಯಾಕೆಂದರೆ ಗಂಗಾ ಉತ್ತರ ಭಾರತದ ನದಿ, ಮಿಕ್ಕೆಲ್ಲವೂ ದಕ್ಷಿಣ ಭಾರತದ ನದಿಯಾಗಿದೆ. ಅದೇ ರೀತಿ ಸಿಂಧು, ಬ್ರಹ್ಮಪುತ್ರ, ಮಹಾನದಿ, ಗಂಗಾ. ಮಹಾನದಿ ಉತ್ತರ ಆಗುತ್ತೆ. ಯಾಕೆಂದರೆ ಮಹಾನದಿ ದಕ್ಷಿಣ ಭಾರತದ ನದಿಯಾಗಿದೆ ಮಕ್ಕಳೇ. ಈಗ ನೋಡೋಣ ಇನ್ನೊಂದು ಚಟುವಟಿಕೆ. ಎಲ್ಲರೂ ಮಾಡಿರ್ತೀರಿ ಇದನ್ನು ಅಂದ್ಕೊಂಡಿದ್ದೀನಿ. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಬೇಕು. ಮೂರನೇ ಪದಕ್ಕೆ ನೀವು ಉತ್ತರ ಬರೀಬೇಕು. ಏನದು? ಸಿಂಧೂ ನದಿ ಕೈಲಾಸ ಪರ್ವತದಲ್ಲಿ ಹುಟ್ಟಿದರೆ ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ? ಅದೇ ರೀತಿ ತಾಪಿ ನದಿ ಮುಲ್ತಾಯ್ ಬೆಟ್ಟಗಳಲ್ಲಿ ಹುಟ್ಟಿದರೆ ನರ್ಮದಾ ನದಿ ಎಲ್ಲಿ ಹುಟ್ಟುತ್ತೆ? ಅದೇ ರೀತಿ ನಮ್ಮ ಲಕ್ಷ್ಮಣ ತೀರ್ಥ ನದಿ, ಕೇಳಿದಿರಾ? ನಮ್ಮ ಕೊಡಗಿನ ಲಕ್ಷ್ಮಣ ತೀರ್ಥ ಕಾವೇರಿ ನದಿಯ ಒಂದು ಉಪನದಿಯಾದರೆ ತುಂಗಭದ್ರಾ ನದಿ ಯಾವ ಮುಖ್ಯ ನದಿಗೆ ಉಪನದಿಯಾಗಿದೆ? ನೋಡಿ, ಉತ್ತರ, ಸರಿ ಉತ್ತರ ನಿಮ್ಮ ಮುಂದೆ ಬಂದಿದೆ. ಗಂಗಾ ನದಿ ಗಂಗೋತ್ರಿ ಹಿಮನದಿಯಲ್ಲಿ ಹುಟ್ಟಿದ್ರೆ ನರ್ಮದಾ ನದಿ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಹುಟ್ಟುತ್ತೆ. ಅದೇ ರೀತಿ ತುಂಗಭದ್ರಾ ಕೃಷ್ಣಾ ನದಿಗೆ ಉಪನದಿಯಾಗಿದೆ ಮಕ್ಕಳೇ. ಎಲ್ಲರಿಗೂ ಅಭಿನಂದನೆಗಳು, ನೀವೆಲ್ಲರೂ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಲ್ವಾ? ಈಗ ನೋಡೋಣ, ಒಂದು ಪದಬಂಧವನ್ನು ಕೊಟ್ಟಿದ್ದೀನಿ.
ಎಲ್ಲರೂ ಮಾಡ್ತೀರಾ ಇದನ್ನು, ಯಾಕೆಂದರೆ ಪ್ರಶ್ನೆಗಳು ತುಂಬ ಸರಳವಾಗಿದೆ. ಎಡದಿಂದ ಬಲಕ್ಕೆ ಮತ್ತು ಮೇಲಿನಿಂದ ಕೆಳಕ್ಕೆ ಒಟ್ಟು 4 ಪ್ರಶ್ನೆಗಳನ್ನು ಕೊಟ್ಟು ಒಂದು ಪದಬಂಧದ ಚೌಕಟ್ಟನ್ನು ಕೊಟ್ಟಿದ್ದೀನಿ. ಮೊದಲನೇದು ನೋಡಿ, ನಾನು ಈಗ ಕ್ಲೂ ಕೊಟ್ಟಿದ್ದೇನೆ, ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಮರಕಂಟಕದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುವ ನದಿ, ಮುಲ್ತಾಯಿ ಬೆಟ್ಟಗಳಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುವ ನದಿ. ಮೂರನೇದು ಮೇಲಿನಿಂದ ಕೆಳಕ್ಕೆ, ಈ ನದಿಯನ್ನು ಬಂಗಾಳದ ಕಣ್ಣೀರು ನದಿ ಎನ್ನುತ್ತಿದ್ದರು, ಈಗಿಲ್ಲ. ಈ ನದಿಯು ಕಾವೇರಿ ನದಿಯ ಉಪನದಿಯಾಗಿದೆ. ಬರೆದಾಗಿದೆ, ನೀವೆಲ್ಲರೂ ಬರೆದಾಗಿದೆ ಅಂದ್ಕೊಂಡಿದ್ದೀನಿ. ನೋಡೋಣ ಉತ್ತರ. ಮೊದಲನೇದು ಅಮರಕಂಟಕದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ನರ್ಮದಾ, 3 ಅಕ್ಷರಗಳು. ಮುಲ್ತಾಯಿ ಬೆಟ್ಟಗಳಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದು ನೋಡಿ, ತಪತಿ, ಕೆಳಗಡೆ. ಅದೇ ರೀತಿ ಮೇಲಿನಿಂದ ಕೆಳಕ್ಕೆ ಈ ನದಿಯನ್ನು ಬಂಗಾಳದ ಕಣ್ಣೀರು ನದಿ ಎನ್ನುವರು, ಯಾವುದು ದಾಮೋದರ. ಈ ನದಿಯು ಕಾವೇರಿ ನದಿಯ ಉಪನದಿಯಾಗಿದೆ, ಯಾವುದು ಹೇಮಾವತಿ ಮಕ್ಕಳೇ. ಈಗ ನೋಡೋಣ, ನಾನು ಹೊಂದಿಸಿ ಬರೆಯಿರಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಏನಿದು? ಎ ಪಟ್ಟಿಯಲ್ಲಿ ನದಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮಕ್ಕಳೇ. ನೋಡಿ ಬರ್ತಾ ಇದೆ ಒಂದೊಂದಾಗಿ, ಹೌದಾ? ಬಿ ಪಟ್ಟಿಯಲ್ಲಿ ಆ ನದಿಗಳು ಹುಟ್ಟುವ ಸ್ಥಳವನ್ನು ಕೊಟ್ಟಿದ್ದೇನೆ. ನೀವು ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ಸರಿಯಾಗಿ ಜೋಡಿಸಿ ಸಿ ಪಟ್ಟಿಯಲ್ಲಿ ಬರೀಬೇಕು. ಬರೀತೀರಾ ಮಕ್ಕಳೇ? ಕೆಲವೊಂದು ಪ್ರಶ್ನೆಗಳನ್ನ ಈಗಾಗಲೇ ನಿಮಗೆ ಸುಳಿಯನ್ನು ಕೊಟ್ಟಿದ್ದೇನೆ. ಈಗ ಉತ್ತರವನ್ನು ನೀವು ನೋಡ್ತಾ ಇದ್ದೀರಾ ಅಲ್ವಾ? ಉತ್ತರವನ್ನು ನೋಡ್ತೀರಾ ಅಲ್ವಾ? ಇಲ್ಲಿದೆ ನೋಡಿ ಉತ್ತರ ಬಂತು. ಏನು ಸಾರ್ ತಪ್ಪು ಉತ್ತರ ತೋರಿಸ್ತಾ ಇದ್ದೀರಾ ಸಾರ್? ನೋಡ್ತಾ ಇದ್ದೀರಾ? ಸರ್ ಏನು ಸರ್ ಮಹಾನದಿ ಯಮುನೋತ್ರಿಲಿ ಹುಟ್ಟುತ್ತಾ? ನೋ, ಈಗ ಉತ್ತರವನ್ನು ನೋಡಿ. ಮಕ್ಕಳ ಉತ್ತರ ನೋಡಿ, ಅಲ್ಲಿ ಆ್ಯರೋ ಮಾರ್ಕನ್ನು, ಆ ಬಾಣದ ಗುರುತನ್ನು ನೀವು ಅಬ್ಸರ್ವ್ ಮಾಡಿ. ಮಹಾನದಿ ಶಿವಹಾ ಬೆಟ್ಟಗಳಲ್ಲಿ ಹುಟ್ಟುತ್ತೆ. ಗೋದಾವರಿ ಮಹಾರಾಷ್ಟ್ರದ ತ್ರಯಂಬಕದಲ್ಲಿ ನಾಸಿಕದ ಬಳಿ ಹುಟ್ಟುತ್ತೆ. ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಅದೇ ರೀತಿ ಕಾವೇರಿ ನದಿ ನಮ್ಮ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಅದೇ ರೀತಿ ಯಮುನಾ ನದಿ ಎಲ್ಲಿ ಹುಟ್ಟುತ್ತೆ ಮಕ್ಕಳೇ? ಯಮುನೋತ್ರಿಯಲ್ಲಿ ಹುಟ್ಟುತ್ತೆ. ಇದು ಸರಿ ಉತ್ತರ. ಎಲ್ಲರಿಗೂ ಅಭಿನಂದನೆಗಳು, ನೀವೆಲ್ಲರೂ ಪ್ರಯತ್ನ ಪಟ್ರಿ, ಬಹಳಷ್ಟು ಜನ ಉತ್ತರವನ್ನು ಸರಿಯಾಗಿ ಬರೆದ್ರಿ ಮಕ್ಕಳೇ. ಮುಂದೆ ನೋಡೋಣ ಮಕ್ಕಳೇ. ಈಗ ಈ ಕೆಳಗಿನ ನದಿ ಕಣಿವೆಗಳನ್ನು ಭೂಪಟದಲ್ಲಿ ಗುರುತಿಸ್ತೀರಾ? ಯಾವ್ಯಾವುದು ಸರ್? ಭಾಕ್ರಾ ನಂಗಲ್ ಯೋಜನೆ, ಹಿರಾಕುಡ್ ಯೋಜನೆ, ತುಂಗಭದ್ರಾ ಯೋಜನೆ, ನಾಗಾರ್ಜುನ ಸಾಗರ ಯೋಜನೆ, ಅದೇ ರೀತಿ ನರ್ಮದಾ ಯೋಜನೆ. ಏನು ಮಾಡ್ಬೇಕು ಸರ್? ಒಂದು ಭೂಪಟ ತಗೋಬೇಕು, ಭಾರತದ ಭೂಪಟ. ಎಲ್ಲೆಲ್ಲಿ ಈ ಯೋಜನೆಗಳು ಇದೆ ಅಂತೇಳಿ ಬರೀಬೇಕು. ಬರಿಬೋದಾ ನೀವು? ನೋಡಿ, ನಮ್ಮ ಭಾರತದಲ್ಲಿ 100 ನದಿ ಕಣಿವೆ ಯೋಜನೆಗಳಿದೆ ಮಕ್ಕಳೇ. ಆ 100 ನದಿ ಕಣಿವೆ ಯೋಜನೆಗಳಲ್ಲಿ 5 ನದಿ ಕಣಿವೆ ಯೋಜನೆಗಳನ್ನು ನಾವು ಭಾರತದ ಭೂಪಟದಲ್ಲಿ ಗುರುತಿಸ್ತಾ ಇದ್ದೀವಿ ಮಕ್ಕಳೇ. ನೋಡಿ, ಆ ಸಂಖ್ಯೆ ನಿಮಗೆ ಅಲ್ಲಿ ಮಿನುಗ್ತಾ ಇದೆ, ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ಭಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ ಹಿಮಾಚಲ ಪ್ರದೇಶದ ಸಟ್ಲೆಜ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಿರಾಕುಡ್ ನದಿ ಕಣಿವೆ ಯೋಜನೆಯಲ್ಲಿ ನಮ್ಮ ಒರಿಸ್ಸಾದ, ನೋಡಿ ಉತ್ತರ ಕಾಣಿಸ್ತಾ ಇದೆ ನಿಮಗೆ, ಒರಿಸ್ಸಾದ ಮಹಾನದಿಗೆ ಅಡ್ಡಲಾಗಿ. ನೋಡಿ, ತುಂಗಭದ್ರಾ ನದಿ ಕಣಿವೆ ಯೋಜನೆ ಅಲ್ಲಿ ಕಾಣಿಸ್ತಾ ಇದೆ, ನಮ್ಮ ಕರ್ನಾಟಕದ ಮಹತ್ವದ ಯೋಜನೆ ಆಗಿದೆ. ನಾಗಾರ್ಜುನ ಯೋಜನೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಮಕ್ಕಳೇ, ನಮ್ಮ ತೆಲಂಗಾಣದ ಒಂದು ನದಿ ಕಣಿವೆ ಯೋಜನೆ. ಹಿಂದೆ ಅದು ಆಂಧ್ರ ಪ್ರದೇಶದ ಯೋಜನೆ ಅಂತ ಹೇಳ್ತಾ ಇದ್ವಿ. ಈಗ ಅವರು ಪ್ರತ್ಯೇಕಗೊಂಡ ಮೇಲೆ ನಮ್ಮ ತೆಲಂಗಾಣದ ಯೋಜನೆ ಆಗಿದೆ. ನರ್ಮದಾ ನದಿ ಕಣಿವೆ ಯೋಜನೆಯನ್ನು ಆ ಗುಜರಾತಿನ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಮಕ್ಕಳೇ. ಒಂದು ಸಣ್ಣ ಮನೆ ಕೆಲಸವನ್ನು ನಾನು ನಿಮಗೆ ಕೊಡಲಾ? ನೀವೆಲ್ಲರೂ ರೆಡಿ ಇದ್ದೀರಾ ಮಕ್ಕಳೇ? ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ನೀವು ಬರೆಯಿರಿ. ಪಶ್ಚಿಮ ಬಂಗಾಳದ ದುಃಖಕಾರಿ ನದಿ ಯಾವುದು? ಭಾರತದಲ್ಲಿನ ಅತಿ ಉದ್ದವಾದಂತಹ ಅಣೆಕಟ್ಟು ಯಾವುದು? ಹಾಗೆಯೇ ನಿಮ್ಮೆಲ್ರಿಗೂ ಭೂಪಟ ಬರೀಲಿಕ್ಕೆ ಇಷ್ಟ ಅಲ್ವಾ ಮಕ್ಕಳೇ? ಭೂಪಟವನ್ನು ಬರೆದು ಗಂಗಾ, ಸಿಂಧು, ಮಹಾನದಿ, ಗೋದಾವರಿ, ಕಾವೇರಿ ಮತ್ತು ಕೃಷ್ಣಾ ನದಿಗಳನ್ನು ಗುರುತಿಸ್ತೀರಾ ಮಕ್ಕಳೇ? ಮಕ್ಕಳೇ, ನೀವು ಈ ಎಲ್ಲ ಮನೆ ಕೆಲಸಗಳನ್ನು ಮಾಡಿ ಶಾಲೆ ಆರಂಭವಾದ ಮೇಲೆ ನಿಮ್ಮ ಶಿಕ್ಷಕರಿಗೆ ತೋರಿಸಿ ನೀವು ಗುಡ್ ಅಂತ ಅನ್ನಿಸ್ಕೋಬೇಕು. ಅನ್ನಿಸ್ಕೊಳ್ತೀರಾ ಅಲ್ವಾ ಮಕ್ಕಳೇ? ಇವತ್ತು ಸಾಕಷ್ಟು ಕಲಿಕಾಂಶಗಳನ್ನು ನೀವು ಈ ಒಂದು ಸೇತುಬಂಧ ಕಾರ್ಯಕ್ರಮದಲ್ಲಿ ಕಲ್ತಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ.
ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ